ಆಯಾಸ ಮಾಡ್ಕೋಬೇಡ, ಕೂತ್ಕೋ. ಇಷ್ಟು ದಿನ ಮಲ್ಗೆ ಇದ್ನಲ್ಲ ಅಪ್ಪ, ಈಗಲಾರು ಎದ್ದಿರ್ತೀನಿ, ಇನ್ಮೇಲೆ ಮಲಗಲ್ಲ. ಮಗಳೇ, ಇಷ್ಟು ದಿನ ಬಾಡು ಹೋಗಿದ್ದೇನೆ, ಮುಖದಲ್ಲಿ ಹೊಸ ಕಳೆ ಬಂದಿದೆ, ನಿನ್ನ ಕಣ್ಣಲ್ಲಿ ಖುಷಿ ಕಾಣ್ತಿದೆ. ಇನ್ನೇನು ಜೀವನ ಮುಗಿದೇ ಹೋಯಿತು ಅಂದ್ಕೊಳ್ಳೋಷ್ಟರಲ್ಲಿ ಮತ್ತೆ ಹೊಸ ಜೀವನ ಶುರುವಾಗ್ತಿದೆ. ಇದಕ್ಕೆಲ್ಲ ಕಾರಣ ಅಳಿಯಂದ್ರು ಅಂತ ನಾನು ತಿಳ್ಕೊಬಹುದಾ? ಅದು ಅಪ್ಪ, ಅವರು... ಯಾಕೆ ಮಗಳೇ ಸುಮ್ಮನಾಗ್ಬಿಟ್ಟೆ? ಇಷ್ಟು ದಿನ ನೀನು ಮಾತಾಡ್ತಿರ್ಲಿಲ್ಲ, ಯಾರನ್ನೂ ಕಣ್ಣೆತ್ತಿ ನೋಡ್ತಿರ್ಲಿಲ್ಲ, ಬಾಯಿಂದ ಮಾತುಗಳು ಬರ್ತಿರ್ಲಿಲ್ಲ. ನೋಡು, ನಿನ್ನ ಕಣ್ಣಲ್ಲಿರೋ ಪ್ರೀತಿ, ಮನಸ್ಸಲ್ಲಿರೋ ಭಾವನೆ ಮಾತಾಗಿ ಹೊರಗಡೆಗೆ ಬರಲಿ. ಹೇಳು ಮಗ, ಏನೇ ಇದ್ರೂ ನಿಸ್ಸಂಕೋಚವಾಗಿ ಈ ಅಪ್ಪನ ಹತ್ರ ಹೇಳ್ಕೊ. ನಾನು ಈ ವಿಷಯನ ಹೇಗೆ ಹೇಳಲಿ ಅಪ್ಪ? ನೀವೆಲ್ಲರೂ ಈ ಮನೆಗೆ ಬಂದಿರೋನ್ನ ನನ್ನ ಗಂಡ ಅಂದ್ಕೊಂಡಿದ್ದೀರಾ, ಆದರೆ ಅವರು ನನ್ನ ಗಂಡ ಅಲ್ಲ. ಎಲ್ಲಿಂದ ಬಂದರು, ಯಾಕೆ ಬಂದರು ಅದು ನನಗೆ ಗೊತ್ತಿಲ್ಲ. ಗೊತ್ತಿರೋದು ಒಂದೇ, ಅವ್ರ ಕಣ್ಣಲ್ಲಿರೋ ಕಲ್ಮಶ ಇಲ್ದಿರೋ ಪ್ರೀತಿ, ಮನಸ್ಸಲ್ಲಿರೋ ಒಳ್ಳೆತನ. ನನಗೆ ಜೀವ ದಾನ ಮಾಡಿದ್ದಾರೆ, ನನ್ನ ಮಗುನ ಕಾಪಾಡಿದ್ದಾರೆ, ನನ್ನ ಪಾಲ್ಗೆ ದೇವರಾಗಿದ್ದಾರೆ. ಅವ್ರನ್ನ ನೋಡಿದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಅವ್ರು ಹೀಗೆ ನನ್ನ ಬದುಕಲ್ಲಿ ಇದ್ಬಿಡ್ಬೇಕು ಅನಿಸುತ್ತೆ. ಆದರೆ ಇದನ್ನೆಲ್ಲ ನಾನು ಹೇಗೆ ಹೇಳಲಿ? ಏನು ಯೋಚನೆ ಮಾಡ್ತಿದ್ಯಾ ಮಗಳೇ? ನಿನ್ನ ಮನಸ್ಸಲ್ಲಿ ಏನೇ ಇದ್ದರೂ ಅಪ್ಪನ ಹತ್ರ ಹೇಳು. ಏನಿಲ್ಲ ಅಪ್ಪ, ನಿಮ್ಮ ಅಳಿಯನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅಳಿಯಂದ್ರ ಬಗ್ಗೆನಾ? ನೋಡು, ಕೆಲವು ಸತ್ಯಗಳು ಕಣ್ಣಿಗೆ ಕಾಣದೇ ಇದ್ರು ಮನಸ್ಸಿಗೆ ಗೊತ್ತಾಗುತ್ತೆ. ಅಂಥ ಒಂದು ಸತ್ಯ ನನಗೆ ಗೊತ್ತಾಗಿದೆಯಲ್ಲ, ಅದನ್ನು ನಿನ್ಗೆ ಹೇಳಬೇಕು ಅಂತಲೇ ನಾನು ಇಲ್ಲಿಗೆ ಬಂದೆ. ವಾಟ್ ನಾನ್ಸೆನ್ಸ್! ನೀವು ಮುಂಬೈಗೆ ಹೋಗಿ ಎಷ್ಟು ದಿನ ಆಯ್ತು? ಒಂದ್ ಚಿಕ್ಕ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ ಆಗ್ತಿಲ್ವಾ ನಿಮ್ ಕೈಲಿ? ಮೇಡಮ್, ಇಡೀ ಮುಂಬೈ ಎಲ್ಲ ಹುಡುಕ್ತಿದ್ದೀವಿ, ಆದ್ರೆ ಏನು ಗೊತ್ತಾಗ್ತಿಲ್ಲ. ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ. ನೋಡು, ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ. ಅವ್ನ್ ದೀಪಕ್ ಹೌದೋ ಅಲ್ವೋ ಅನ್ನೋ ಇನ್ಫಾರ್ಮೇಶನ್ ನನಗೆ ಆದಷ್ಟು ಬೇಗ ಗೊತ್ತಾಗ್ಬೇಕು. ಗಾಟ್ ಇಟ್? ರಾಜೇಶ್ವರಿ, ಒಂದು ವೇಳೆ ಅವ್ನು ದೀಪಕ್ ಅಲ್ಲ ಅನ್ನೋದಾದ್ರೆ ನಮ್ಮ ಮುಂದಿನ ಪ್ಲಾನ್ ಏನು? ಹಾವಿಗೆ ಹಲ್ಲಿಲ್ಲ ಅಂತ ಗೊತ್ತಾದ್ಮೇಲೆ ಅದನ್ನ ಬೇಕಾದ್ರೆ ಹೊಡೆದಾಕ್ಬೋದು, ಇಲ್ಲ ನಾವೇ ಇಟ್ಕೊಂಡು ಆಟಾಡಿಸ್ಬೋದು. ವೆರಿ ಗುಡ್. ಆದರೆ ಅವರಿಗೆಲ್ಲ ಹಲ್ಲಿಲ್ಲ ಅಂತ ನಾನು ಅನ್ಕೊಳಲ್ಲ. ಅವ್ನು ದೀಪಕ್ ಅಲ್ಲ ಅಂತ ಗೊತ್ತಾದ್ರೆ ಸಾಕಲ್ವ ನಾನು? ಆಮೇಲೆ ಅವ್ನು ಇಲ್ಲಿಗೆ ಯಾಕೆ ಬಂದಿದ್ದಾರೆ? ಐ ಮೀನ್, ಆಸ್ತಿಗೋಸ್ಕರ ಬಂದಿದ್ದಾನ, ಹುಡುಗಿಗೋಸ್ಕರ ಬಂದಿದ್ದಾನ, ಅಥವಾ ನಾವು ಮಾಡಿರೋ ಪಿತೂರಿಗೆ ಗೊತ್ತಾಗಿ ಬಂದಿದ್ದಾನ ಅಂತ ನಾವು ಈಸಿಯಾಗಿ ತಿಳ್ಕೊಬೋದಲ್ವಾ? ಅದು ಸರಿ, ಅವ್ನು ನಿಜವಾಗ್ಲೂ ದೀಪಕ್ಕೆ ಆಗಿದ್ರೆ? ಒಂದು ವೇಳೆ ಅವ್ನು ದೀಪಕ್ ಆಗಿದ್ರೆ ಅವನಿಗೆ ಈ ಮನೆ ಬಗ್ಗೆ, ಅಂಜಲಿ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟವಳೆ ನಾನು. ಅದನ್ನು ಮೀರಿ ಆಸ್ತಿಗೋಸ್ಕರ ಅವನೇನಾದ್ರೂ ಇಲ್ಲಿ ಬಂದಿದ್ರೆ ಅವನು ಉಸಿರನ್ನ ತೆಗೆದು ಬಿಡ್ತೀನಿ. ಆಮೇಲೆ ಮನೆಯವ್ರ ಉಸಿರು. ಅರ್ಥ ಆಯ್ತು ಬಿಡು. ಒಟ್ಟಿನಲ್ಲಿ ನಮಗೇನು ತೊಂದರೆ ಇಲ್ಲ. ಅವನು ದೀಪಕ್ ಅಲ್ಲ ಅನ್ನೋದಾದರೆ ಅದೇ ನಮಗೆ ಅಸ್ತ್ರ ಆಗತ್ತೆ. ಒಂದು ವೇಳೆ ಅವನೇ ದೀಪಕ್ ಆದರೆ ಆಗ ಅವನು ಸಾವು ಹತ್ರ ಆಗತ್ತೆ. ಒಟ್ಟಿನಲ್ಲಿ ಈ ಆಸ್ತಿ ಎಲ್ಲ ನಮಗೆ ಅನ್ನೋದು ಕಟ್ಟಿಟ್ಟ ಬುತ್ತಿ. ಜಾಣಿ ಅಂದರೆ ನೀನೇ ರಾಜೇಶ್ವರಿ. ಈ ರಾಜೇಶ್ವರಿ ಒಂದ್ಸತಿ ಮನ್ಸು ಮಾಡಿದ್ರೆ ಸಾಕು, ಅನ್ಕೊಂಡಿದ್ದನ್ನ ಸಾಧಿಸ್ತಾಳೆ. ಸ್ವಲ್ಪ ಟೈಮ್ ಹಿಡಿಬೋದು, ಆದರೆ ಯಾವುದೇ ಕಾರಣಕ್ಕೂ ಸೋಲಂತೂ ಒಪ್ಕೊಳ್ಳಲ್ಲ. ಮೊದಲು ಅವನ್ನ ಸಾಯಿಸ್ತೀನಿ, ಆಮೇಲೆ ಸಾಧಿಸ್ತೀನಿ. ಅಪ್ಪಂಗೆ ಅವ್ರ ಅಳಿಯ ಅಲ್ಲ ಅನ್ನೋ ಸತ್ಯ ಗೊತ್ತಾಗೋಯ್ತಾ? ನಿಮಗೆ ಗೊತ್ತಿರೋ ಸತ್ಯ ಏನು ಅಪ್ಪ? ಹೇಳ್ತೀನಿ ಮಗಳೇ. ಅದಕ್ಕೂ ಮುಂಚೆ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಮಗಳೇ.
ಚಿಕ್ಕ ವಯಸ್ಸಿಂದಲೂ ನಿನ್ನನ್ನು ತುಂಬ ಕಟ್ಟುನಿಟ್ಟಾಗಿ ಬೆಳೆಸ್ದೆ. ನಿನಗೆ ನಾನು ಏನು ಕೊಡಬೇಕು ಅನ್ನಿಸ್ತೋ ಅದನ್ನೆಲ್ಲ ಕೊಟ್ಟನೆ ಹೊರತು ನೀನು ಇಷ್ಟಪಟ್ಟಿದ್ದೆ ನಾನು ಕೊಡಲೇ ಇಲ್ಲ. ಅದು ನನ್ನ ತಪ್ಪು. ಅದೇ ಕಾರಣಕ್ಕೆ ನೀನು ಇಷ್ಟಪಟ್ಟಿದ್ದನ್ನು ನೀನು ಪಡ್ಕೊಂಡೆ. ನೀನು ಇಷ್ಟಪಟ್ಟ ರೀತಿ ಬದುಕಬೇಕು ಅಂತ ನಿನ್ನ ಬದುಕನ್ನು ಕಟ್ಕೊಂಡೆ. ಆದರೆ ನನಗೂ ಒಂದು ಆಸೆ ಇದೆ ಕಂದ. ಹೌದು ಮಗಳೇ, ನೀನು ಇಷ್ಟಪಟ್ಟು ಮದುವೆ ಆಗಿರೋ ಹುಡುಗ ರೂಪವಂತ, ಗುಣವಂತ, ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದರೆ ದೇವರಂಥ ಹುಡುಗ. ನಾನೇ ಹುಡುಕಿದ್ರೂ ಇಂಥ ಒಂದು ವಜ್ರನ ನಿನಗೆ ಕೊಡ್ಸೋಕ್ಕಾಗ್ತಿರ್ಲಿಲ್ಲ. ನನ್ನ ತಪ್ಪಿಗೆ ಇದನ್ನು ಪ್ರಾಯಶ್ಚಿತ್ತ ಅಂತ ಅನ್ಕೋ. ನೋಡು ಮಗಳೇ, ನಿಮ್ಮಿಬ್ಬರ ಮದುವೆನ ನನ್ನ ಕಣ್ಣಾರೆ ನೋಡೋಕ್ಕಾಗಿರಲಿಲ್ಲ. ಈಗಲಾದರೂ ನನ್ನ ಕಣ್ಣೆದುರಿಗೆ ನಿಮ್ಮಿಬ್ಬರ ಮದುವೆ ನೋಡಬೇಕು ಅನ್ನೋ ಆಸೆ ಬಂದಿದೆ. ಈ ಅಪ್ಪನ ಆಸೆನ ನೆರವೇರಿಸ್ತೀಯ ಮಗಳೇ? ಅಪ್ಪ, ಏನು ಹೇಳ್ತಿದ್ದೀರಾ ನೀವು? ಮತ್ತೆ ಮದುವೆ ಆಗೋದು ಹೋದ್ರೆ? ಹೌದು ಮಗಳೇ, ನಿಮ್ಮಿಬ್ಬರ ಮಧ್ಯೆ ಎಷ್ಟು ಪ್ರೀತಿ ಇದೆ, ಎಷ್ಟು ಕಾಳಜಿ ಇದೆ. ಅದರಲ್ಲೂ ಒಂದು ಮಗು ಆದಮೇಲೂ ಕೂಡ ಇಷ್ಟು ಪ್ರೀತಿಯಿಂದ ಒಬ್ರಿಗೊಬ್ರು ಕಾಳಜಿ ವಹಿಸೋ ದಂಪತಿಗಳನ್ನ ನಾನು ಇದೇ ಮೊದಲನೇ ಸರ್ತಿ ನೋಡ್ತಿರೋದು. ನಾನು ನಿಮ್ಮಿಬ್ಬರನ್ನೂ ಮನಸ್ಸಾರೆ ಒಪ್ಕೊಂಡಿದ್ದೀನಮ್ಮ. ನನಗೇ ಗೊತ್ತಿಲ್ಲದ ಹಾಗೆ ನಿಮ್ಮಿಬ್ಬರ ಮೇಲಿನ ಪ್ರೀತಿ ಹೆಚ್ಚಾಗಿದೆ. ಅಳಿಯಂದ್ರನ್ನ ಈ ಮನೆ ಅಳಿಯ ಅಲ್ಲ, ಈ ಮನೆ ಮಗ ಅಂತ ನನ್ನ ಮನಸ್ಸು ಹೇಳ್ತಿದೆ. ಈಗ ನಿಮ್ಮಪ್ಪನ ಹೃದಯಕ್ಕೆ ದ್ವೇಷ, ಸಿಟ್ಟು ಯಾವುದು ಶಾಶ್ವತ ಅಲ್ಲ ಅನ್ನೋದು ಗೊತ್ತಾಗಿದೆ. ಇದಿಷ್ಟನ್ನು ನಿನ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಮಗಳೇ. ಈ ಅಪ್ಪನ ಆಸೆ ಈಡೇರಲೇಬೇಕು. ನಿಮ್ಮಿಬ್ಬರ ಮದುವೆ ನನ್ನ ಕಣ್ಣೆದುರು ನಡಿಲೇಬೇಕು. ನನಗೆ ಗೊತ್ತಮ್ಮ, ಇದರಿಂದ ನಿನಗೆ ಅಳಿಯಂದ್ರಿಗಿಬ್ಬರಿಗೂ ಖುಷಿ ಆಗತ್ತೆ ಅಂತ. ನೋಡಮ್ಮ, ಇನ್ನು ತಡ ಮಾಡೋದು ಬೇಡ. ನಾನು ಮದುವೆ ತಯಾರಿ ಮಾಡ್ಕೋತೀನಿ. ಇನ್ನು ತಡ ಮಾಡೋದು ಬೇಡ ಮಗಳೇ. ಅಳಿಯಂದ್ರೆ ನಿನ್ನ ಕುತ್ತಿಗೆಗೆ ಎಲ್ಲರ ಮುಂದೆ ತಾಳಿ ಕಟ್ಟೋದನ್ನ ನಾನು ಕಣ್ ತುಂಬ್ಕೋತೀನಿ. ಈಗ ನನಗೆ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟಿಯಲ್ಲ ನೀನು. ಇನ್ನೇ ನೋಡು, ನಿನ್ನ ಮದುವೆನ ನಾನು ಹ್ಯಾಗ್ ಧಾಮ್ ಧೂಮ್ ಅಂತ ಮಾಡ್ತೀನಿ ಅಂತ. ರಾಜಪ್ಪ, ಮುತ್ತು, ಅಪ್ಪ, ಶಾಂತಮ್ಮ, ಅಪ್ಪ! ಎಲ್ರೂ ಬನ್ನಿ. ಅಯ್ಯೋ, ಅಪ್ಪ ಹೇಳೋದು ಕೇಳಿದ್ರೆ ಖುಷಿ ಆಗುತ್ತೆ. ಆದರೆ ಅದೆಲ್ಲ ತಪ್ಪಲ್ವಾ? ಅಪ್ಪ ಹೇಳಿದಾಗೆ ಅವ್ರ ಕಣ್ಣಲ್ಲಿ, ಅವ್ರ ಮನಸ್ಸಲ್ಲಿ ಪ್ರೀತಿ ಇರೋದು ಗೊತ್ತಾಗಿದೆ. ಆದರೂ ಇದೆಲ್ಲ ನಡೆಯೋಕ್ಕೂ ಮುಂಚೆನೇ ನನ್ನ ಪ್ರೀತಿ ವಿಷಯನ ಅವ್ರ ಹತ್ರ ಹೇಳ್ಕೋಬೇಕಲ್ವಾ? ಹೌದು, ನಾನು ಈಗಲೇ ಆ ಕೆಲಸ ಮಾಡಬೇಕು.